ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಿಎಂಗಳ ಬದಲಾವಣೆ ಎಲ್ಲ ಆದ ನಂತರದಲ್ಲಿ ಇದೀಗ ಒಂದು ಮೊದಲ ಬಾರಿಗೆ ಒಂದು ನೋಟಿಫಿಕೇಶನ್ ಕಾಲ್ ಆಗಿರುವಂಥದ್ದಾಗಿರುತ್ತೆ. ಕಾನ್ಸ್ಟೇಬಲ್ ಅಂದರೆ ಸಿವಿಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇನ್ನು ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇದೀಗ ಅರ್ಜಿ ಆಹ್ವಾನ ಆಗಿರುವಂಥದ್ದಾಗಿರುತ್ತೆ. ಒಂದು ಅಧಿಸೂಚನೆ ಕೂಡ ಪ್ರಕಟ ಆಗಿದ್ದಾವೆ. ಕಂಪ್ಲೀಟ್ ಮಾಹಿತಿನ ಹುಡುಗಲ್ಲಿ ತಿಳ್ಕೊಂಡು ಬರ್ತೀರಾ. ಸೊ ಒಂದು ನೋಟಿಫಿಕೇಶನ್ ಏನೇನು ಮಾಹಿತಿನ ಕೊಟ್ಟಿದ್ದಾರೆ, ವಯಸ್ಸಾಗಿರ್ಬೋದು, ವೇತನ ಸೌಲಭ್ಯಗಳಾಗಿರ್ಬೋದು, ನಂತರ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವಾಗಿರುತ್ತೆ, ನಂತರ ಪರೀಕ್ಷೆ ಯಾವಾಗಿರುತ್ತೆ, ಕಂಪ್ಲೀಟ್ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಬರೋಣ ಬನ್ನಿ. ತಾವಿಲ್ಲಿ ಗಮನಿಸ್ತಾ ಇರಬಹುದು, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರು ಕಡೆಯಿಂದ ಅಂದ್ರೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಅಧಿಸೂಚನೆ ಬಿಡುಗಡೆ ಆಗಿರುವಂತದ್ದಾಗಿರುತ್ತೆ. ಸೊ ದಿನಾಂಕನೂ ಕೂಡ ಗಮನಿಸ್ಕೋಬಹುದಾಗಿರುತ್ತೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಅಂದರೆ 3395 ಹುದ್ದೆಗಳ ನೇರ ನೇಮಕಾತಿ ಕುರಿತು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸಾಕಷ್ಟು 16 ಒಂದು ಪುಟಗಳವರು ಮಾಹಿತಿಗಳಲ್ಲಿ ಕೊಟ್ಟಿರುವಂತದ್ದಾಗಿರುತ್ತೆ. ನಾವು ನಿಮಗೆ ಅಪ್ಡೇಟ್ ಇನ್ಫಾರ್ಮೇಶನ್ ಅಲ್ಲಿ ಇವಾಗ ಸದ್ಯಕ್ಕೆ ಇರತಕ್ಕಂಥ ಮೇನ್ ಇನ್ಫಾರ್ಮೇಶನ್ಗಳನ್ನ ತಿಳಿಸ್ತಾ ಇರೋದಾಗಿರುತ್ತೆ. ಮುಂದಿನ ದಿನದಲ್ಲೂ ಕೂಡ ಒಂದು ಅಪ್ಡೇಟ್ಸ್ಗಳು ಬರುತ್ತೆ. ಅದಕ್ಕಾಗಿ ಕನ್ನಡದ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತೀರಾ ಅಂತ ಹೇಳ್ತಾ ಪ್ರಮುಖವಾದಂತಹ ಒಂದು ಅಭ್ಯರ್ಥಿಗಳಿಗೆ ತಿಳಿಸುವಂತಂದರೆ ಎಷ್ಟು ಪೋಸ್ಟ್ಗಳಿದೆ ಎಂದು ವೇತನಗಳ ಬಗ್ಗೆ ತಿಳ್ಕೊಳ್ಳುವಂತಂದರೆ ಪೋಸ್ಟ್ ಇಲಾಖೆಯಲ್ಲಿ ಮಿಕ್ಕುಳಿದಂತಹ ಒಂದು ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳು ಒಂದು ಸಿವಿಲ್ ಹುದ್ದೆಗಳು ನೇರ ಒಂದು ಪುರುಷರು ಏನಿರ್ತಾರ ಅಂದ್ರೆ ನೇರವಾಗಿ ನೇಮಕಾತಿಯಲ್ಲಿ ಪುರುಷರ ಸಂಖ್ಯೆ ಒಂದು ಹುದ್ದೆಗಳಿರುವಂತದ್ದು 2226 ಹುದ್ದೆಗಳು ಪುರುಷರಿಗಿದ್ರೆ ಮಹಿಳೆಯರಿಗೆ 755 ಇರುವಂತದ್ದು, ಸೇವಾ ನಿರತ ಪುರುಷರಿಗೆ 257, ಸೇವಾ ನಿರತ ಮಹಿಳೆಯರಿಗೆ 82, ತೃತೀಯ ಲಿಂಗಗಳು ಇರ್ತಾರಲ್ಲ ಸೊ ಅವರ ಒಂದು ಅಭ್ಯರ್ಥಿಗಳಿಗೆ 35 ಇರತಕ್ಕಂಥದ್ದಾಗಿರುತ್ತೆ. ಒಟ್ಟು 3395 ಅಭ್ಯರ್ಥಿಗಳಿಗೆ ಅಂದ್ರೆ ಹುದ್ದೆಗಳು ಖಾಲಿ ಇರುವಂತದ್ದಾಗಿರುತ್ತೆ. ನಂತರದಲ್ಲಿ ಹುದ್ದೆವಾರು ಮತ್ತು ಪ್ರಭಾಗವಾರ ವಿವರಗಳೇನಿದೆಲ್ಲ ಪ್ರತ್ಯೇಕವಾಗಿ ಕೂಡ ಪ್ರಕಟಿಸಿದೆ ಅಂತ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ವೇತನ ನೋಡುವಂತಂದ್ರೆ ವೇತನ ಶ್ರೇಣಿ ಇರುತ್ತಲ್ಲ 37,500 76,100 ಇರುತ್ತೆ ಅಂತ ಮಾಹಿತಿನ ತಿಳಿಸಿರುವಂತದ್ದಾಗಿರುತ್ತೆ. ಸೊ ಪ್ರಮುಖವಾಗಿ ತಿಳ್ಕೊಳ್ಳುವಂತಂದ್ರೆ ಇತರೆ ಒಂದು ಮಾಹಿತಿಗಳಿದ್ದಾವಲ್ಲ, ಸೊ ಅರ್ಹತೆ ಆಗಿರ್ಬೋದು, ವಯಸ್ಸುಗಳನ್ನ ಕೂಡ ಇಲ್ಲಿ ಮಾಹಿತಿನ ಕೊಡುವಂತದ್ದಾಗಿರುತ್ತೆ. ಶಿಕ್ಷಣ ಕೂಡ ಗಮನಿಸಬಹುದಾಗಿರುತ್ತೆ. ವಿದ್ಯಾರ್ಹತೆ ಅಂತಕ್ಕಂಥ ಇರುತ್ತಲ್ಲ ಅರ್ಹತೆಗಳು, ಸೊ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಕಾನ್ಸ್ಟೇಬಲ್ ಆಗಿರೋದ್ರಿಂದ ಒಂದು ಹುದ್ದೆ, ಸೊ ಒಂದು ಗಮನಿಸಬಹುದಾಗಿರುವಂತದ್ದಾಗಿರುತ್ತೆ. ಇದನ್ನೆಲ್ಲ ಓದ್ಕೊಳ್ಳಿ. ಸೊ ಪಾಸ್ ಮಾಡ್ಕೊಳ್ಳೋದ್ರ ಮುಖಾಂತರ ಬಿಡದಲೆ ಸೊ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋದ್ರೆ ಲೆಂತ್ ಆಗಿರುತ್ತೆ. ನಂತರದಲ್ಲೂ ಕೂಡ ಬೇಕಿದ್ರೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀವಿ. ಮುಂದಿನ ದಿನದಲ್ಲೂ ಕೂಡ ಒಂದು ಸಾಕಷ್ಟು ಅಭ್ಯರ್ಥಿಗಳಿಗೆ ಒಂದು ಡೌಟ್ ಬಂದಂತ ಸಂದರ್ಭದಲ್ಲಿ ಸೊ ಪ್ರಮುಖವಾಗಿ ನೋಡುವಂತಂದ್ರೆ ಸೊ ಈ ತರ ಒಂದು ವಿಷಯಗಳು ಕೂಡ ಇರುತ್ತೆ. ಪಾಸ್ ಮಾಡ್ಕೊಂಡು ನೋಡ್ಕೋಬಹುದಾಗಿರುತ್ತೆ. ಸೊ ಇಲ್ಲಿ ವಯಸ್ಸನ್ನು ನೋಡುವಂತಂದ್ರೆ ನೇರ ಪುರುಷ ಮತ್ತು ಮಹಿಳಾ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ ಒಂದು ಗರಿಷ್ಠ ವಯೋಮಿತಿ ನೋಡೋದ್ರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಇರ್ತಾರಲ್ಲ ಅವರಿಗೆ 33 ವರ್ಷ ಇರುತ್ತೆ. ಅಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ 33 ವರ್ಷ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಪ್ರವರ್ಗ 2 2A 2B 3A 3B ಅಭ್ಯರ್ಥಿಗಳು ಏನ್ ಬರ್ತಾರಲ್ಲ ಸೊ ಎಲ್ಲ ಅಭ್ಯರ್ಥಿಗಳಿಗೆ 35 ವರ್ಷಗಳ ಗರಿಷ್ಠ ಅಂದ್ರೆ ವಯೋಮಿತಿ ಇರುವಂತದ್ದಾಗಿರುತ್ತೆ. ಕರ್ನಾಟಕದ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷ ವಯಸ್ಸಿರುವಂತದ್ದಾಗಿರುತ್ತೆ. ಅದನ್ನು ಕೂಡ ನೋಡ್ಕೊಳ್ಳಿ. ಸೇವಾ ನಿರತ ಮತ್ತು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಸಾಮಾನ್ಯ ಜನರಲ್ ಕ್ಯಾಟಗರಿಗೆ 38, ಇತರ ಅಭ್ಯರ್ಥಿಗಳು ಏನ್ ಬರ್ತಾರಲ್ಲ ಅವರೆಲ್ಲರಿಗೂ ಕೂಡ 40 ವರ್ಷ ಇರುವಂತದ್ದಾಗಿರುತ್ತೆ. ಗಮನಿಸ್ಕೋಬಹುದು. ಅರ್ಹತೆ ಕೊಟ್ಟಿದ್ದಾರೆ, ಗಮನಿಸ್ಕೊಳ್ಳಿ, ನೋಡ್ಕೋಬಹುದಾಗಿರುತ್ತೆ. ಸೇವಾ ನಿರತ ಅಭ್ಯರ್ಥಿಗಳಿಗೆ ಒಳಪಟ್ಟಿರುವಂತೆಲ್ಲ ಕೊಟ್ಟಿದ್ದಾರೆ. ಸೊ ನಂತರದಲ್ಲಿ ಪ್ರಮುಖವಾಗಿ ಅರ್ಜಿಗೆ ಸಂಬಂಧಪಟ್ಟಂತೆ ದಿನಾಂಕ ನೋಡುವಂತಂದ್ರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕುವಂತ ಪ್ರಾರಂಭ ದಿನಾಂಕ ಜೂನ್ 8, 2026 ಶುರು ಆಗುತ್ತೆ. ಜೂನ್ 8, 2026 ಅಪ್ಲಿಕೇಶನ್ ಶುರು ಆಗ್ತಿರೋದಾಗಿರುತ್ತೆ. ಕೊನೆ ದಿನಾಂಕ ಜುಲೈ 3, 2026. ಆಲ್ಮೋಸ್ಟ್ ಒಂದು ತಿಂಗಳ ಕಾಲಾವಕಾಶನ ಕೊಟ್ಟಿರ್ತಾರೆ. 25 ದಿನಗಳ ಕಾಲ ಅಂದ್ರೆ ಜುಲೈ 3, 2026 ತನಕ ಅಪ್ಲಿಕೇಶನ್ ಹಾಕಬಹುದಾಗಿರುವಂತದ್ದಾಗಿರುತ್ತೆ. ಕೊನೆ ದಿನಾಂಕ ತನಕ ಕಾಯಿಬೇಡಿ, ಬೇಗನೆ ಅಪ್ಲಿಕೇಶನ್ ಹಾಕುವಂತವ್ರು ಹಾಕಬಹುದಾಗಿರುತ್ತೆ. ಶುಲ್ಕವನ್ನ ಪಾವತಿ ಮಾಡೋದಿಲ್ಲ ಅಂದ್ರೆ ಫೀಸ್ ಪೇಮೆಂಟ್ ಇರುತ್ತಲ್ಲ ಅದನ್ನ ಪೇ ಮಾಡೋದಕ್ಕೆ ಜುಲೈ 4, 2026 ಕೊನೆ ದಿನಾಂಕ ಅಂತ ಮಾಹಿತಿಯನ್ನು ಕೊಟ್ಟಿರುವಂತದ್ದಾಗಿರುತ್ತೆ. ಗಮನಿಸಬೇಕಾಗಿರುತ್ತೆ. ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಭರ್ತಿ ಮಾಡುವ ಮೊದಲು ಅರ್ಹತೆಗೆ ಸಂಬಂಧಿಸಿದ ಎಲ್ಲಾ ಸೂಚನೆಗಳನ್ನು ಓದಿಕೊಳ್ಳಬೇಕು. ನೀಡಿರತಕ್ಕಂಥ ಸೂಚನೆಗಳನ್ವಯ ಅಭ್ಯರ್ಥಿಗಳು ಭರ್ತಿ ಮಾಡಿರ್ತಕ್ಕದ್ದು ತಪ್ಪು ಅಥವಾ ಸುಳ್ಳು ಮಾಹಿತಿಗಳನ್ನು ನೀಡಿದ ಅಭ್ಯರ್ಥಿಗಳು ಇರುತ್ತಾರಲ್ಲ ಯಾವುದೇ ಸಮಯದಲ್ಲಿ ಯಾವುದೇ ಸೂಚನೆ ನೀಡದೆ ಅಭ್ಯರ್ಥಿಯನ್ನ ರದ್ದುಗೊಳಿಸಬಹುದಾಗಿರುತ್ತೆ ಅಥವಾ ನಿಯಮಾನುಸಾರ ಅಂತವರ ವಿರುದ್ಧ ಪ್ರಾಧಿಕಾರ, ಪೊಲೀಸ್ ಇಲಾಖೆ ಇರುತ್ತಲ್ಲ ಕಾನೂನು ಕ್ರಮ, ಸೂಕ್ತ ಕ್ರಮ ಎಲ್ಲ ತಗೋತಾರೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಇದನ್ನ ಎಚ್ಚರಿಕೆಯಿಂದ ಗಮನಿಸಿಕೊಂಡಿರಿ. ಸೊ ವೇತನ ಶ್ರೇಣಿಯನ್ನು ಕೂಡ ನೋಡ್ಕೋಬಹುದಾಗಿರುವಂತದ್ದು ಈ ರೀತಿ ಇರುತ್ತೆ. ಕಾಯಂ ಪೂರ್ವ ಅವಧಿ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡಂತ ಅಭ್ಯರ್ಥಿಗಳು 2 ವರ್ಷ 6 ತಿಂಗಳು ಕಾಯಂ ಪೂರ್ವ ಅವಧಿಯಲ್ಲಿ ಇರ್ತಾರೆ ಅಂತ ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ನಂತರ ತರಬೇತಿಗಳ ಬಗ್ಗೆ ಎಲ್ಲ ಗಮನಿಸಬಹುದಾಗಿರುವಂತದ್ದಾಗಿರುತ್ತೆ. ನಂತರ ಪಿಂಚಣಿ ಸೌಲಭ್ಯಗಳನ್ನು ಕೂಡ 2006 ಮಾರ್ಚ್ 31 ಇರುತ್ತಲ್ಲ ಆ ಒಂದು ರಾಷ್ಟ್ರೀಯ ಪಿಂಚಣಿ ಯೋಜನೆ ಒಂದು ಸೌಲಭ್ಯದ ಪ್ರಕಾರ ಅನ್ವಯ ಆಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಈ ಒಂದು ಅಭ್ಯರ್ಥಿಗಳಿಗೆ ಶುಲ್ಕ ಏನಿರುತ್ತಲ್ಲ ಫೀಸ್ ನೋಡ್ಕೋಬಹುದಾಗಿರುವಂತದ್ದಾಗಿರುತ್ತೆ. ಸಾಮಾನ್ಯ ಅಥವಾ ಇತರೆ ಅಭ್ಯರ್ಥಿಗಳು ಬರ್ತಾರಲ್ಲ ಜನರಲ್ ಅಭ್ಯರ್ಥಿಗಳು ಮತ್ತೆ ಕ್ಯಾಟಗರಿ ಅಂದ್ರೆ ಪ್ರವರ್ಗ 2 2A 2B 3A 3B ಅಭ್ಯರ್ಥಿಗಳಿಗೆ 750 ಇರುತ್ತೆ ಫೀಸ್. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳು ಮತ್ತು ಮಾಜಿ ಅಂದ್ರೆ ಹಾಗೂ ಅಂತ ಕೊಟ್ಟಿದ್ದಾರೆ ಹಾಗೂ ಮಾಜಿ ಒಂದು ಸೈನಿಕ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳು ಇರುತ್ತಲ್ಲ 500 ರೂಪಾಯಿ ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಇತರ ಮಾಹಿತಿಗಳು ಕೂಡ ಇರುತ್ತೆ. ಅದನ್ನ ಕೂಡ ವಿಡಿಯೋನ ನೀವು ಪಾಸ್ ಮಾಡ್ಕೊಂಡು ಕೂಡ ಎಲ್ಲ ನೋಡ್ಕೋಬಹುದಾಗಿರುತ್ತೆ. ಮುಂದಿನ ವಿಡಿಯೋಸ್ಗಳಲ್ಲಿ ಕೂಡ ಮಾಹಿತಿ ನಿಮಗೆ ಇನ್ ಡೆಪ್ತ್ ಮಾಹಿತಿಗಳನ್ನ ಕೂಡ ಕೊಡ್ತೇವೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.